ನನಗೆ ತುಂಬ ಜನ ಯಾವಾಗಲೂ ಕ್ವಶನ್ ಮಾಡ್ತಾರೆ, ಹೇಗೆ ಇಷ್ಟೊಂದು ಅಡುಗೆ ಮಾಡಿಕೊಂಡು ಲಾಗ್ಸ್ನ ಮಾಡಿಕೊಂಡು ಜಾಬ್ ಕೂಡ ಮಾಡ್ತೀಯಾ ಅಂತ ಹೇಳಿ. ಅವರಿಗೆಲ್ಲ ಇವತ್ತು ನಾನು ಆನ್ಸರ್ ಮಾಡ್ತೀನಿ. ಇಷ್ಟೊಂದು ಅಡುಗೆ ಮಾಡೋಕ್ಕೆ ನನಗೆ ಟೈಮ್ ಎಲ್ಲಿಂದ ಬರಬೇಕು ಹೇಳಿ. ಅದಕ್ಕೆ ತಟ್ಟಂತ ಆಗುವಂಥ ಒಂದು ಒಳ್ಳೆ ಐಡಿಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೌದು, ಯು ಪ್ರೈಮ್ ಅವರ ಈ ಮಸಾಲಾನ ನನ್ನ ಫ್ರೆಂಡ್ ಒಬ್ಳು ನನಗೆ ಸಜೆಸ್ಟ್ ಮಾಡಿದ್ಲು. ಅವಳು ಹೇಳೋ ಪ್ರಕಾರ ನಿನಗೆ ಹೆಲ್ದಿ ಆಗಿ ಹಾಗೆ ತಟ್ಟಂತ ಅಡುಗೆ ಆಗಬೇಕು ಅಂತಂದರೆ ಈ ಮಸಾಲ ಪರ್ಫೆಕ್ಟ್ ಅಂತ. ನಾನು ಕೂಡ ಟ್ರೈ ಮಾಡೋಣ ಅಂತ ಆ ದಿನ ಇಷ್ಟು ಮಸಾಲಾನ ತರಿಸ್ಕೊಂಡೆ. ಆ ದಿನದಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲದಕ್ಕೂ ಯೂಸ್ ಆಗೋ ಥರ ಇವ್ರ ಹತ್ರ ಮಸಾಲ ಇರುತ್ತೆ. ನಾವು ಕೂಡ ಅದನ್ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಿದ್ವಿ. ಮೀನ್ ಫ್ರೈ ಅಂತೂ ತಟ್ಟಂತ ಆಗೋಗುತ್ತೆ. ಸ್ವಲ್ಪ ಹುಣಸೆ ರಸ, ಅದಕ್ಕೆ ಸ್ವಲ್ಪ ಅವ್ರದ್ದೇ ಆದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸಿಗುತ್ತೆ. ಹಾಗೆ ಸ್ವಲ್ಪ ಪೌಡರ್ ಹಾಕಿ ಹೊರದು ಬಿಟ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಅವರ ಎಗ್ ಮಸಾಲ ಆಗಿರ್ಬೋದು, ಚಿಕನ್ ಮಸಾಲ ಆಗಿರ್ಬೋದು, ಇನ್ನು ವೆರೈಟೀಸ್ ಆಫ್ ಮಟನ್ ಮಸಾಲ ಆಗಿರ್ಬೋದು, ಇನ್ನು ವೆಜ್ಜಲ್ಲಿ ಕೂಡ ತುಂಬ ಆಪ್ಷನ್ ಇರುವಂತಹ ಪೌಡರ್ಸ್ಗಳೆಲ್ಲ ಇದೆ. ಅಷ್ಟು ಮಾತ್ರ ಅಲ್ಲ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವರು ಯಾವುದೇ ತರದ ಕಲರ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡಲ್ಲ. ಹಾಗೆ ನಿಮ್ಗೆ ಅಡ್ಗೆ ಹೇಗ್ ಮಾಡಬೇಕು ಅಂತ ಹೇಳಿ ಅವರ ಪ್ಯಾಕೆಟ್ ಹಿಂದ್ಗಡೆನೆ ಅವರು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಇನ್ಯಾಕ್ ತಡ, ಈ ಮಸಾಲಾ ಪೌಡರ್ ನ ನೀವು ಕೂಡ ಮನೇಲಿ ತರಿಸ್ಕೊಂಡ್ರೆ ನಿಮ್ಮ ಅಡಿಗೆ ಕೂಡ ಬೇಗ ಆಗುತ್ತೆ, ಹಾಗೆ ಹೆಲ್ದಿ ಕೂಡ ಇರ್ತೀರಾ. ಇವರ ಕಾಂಟ್ಯಾಕ್ಟ್ ನಂಬರ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆದಷ್ಟು ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.